ಬಿಜೆಪಿ ನಾಯಕರಿಗೆ ಮೋದಿ 100 ದಿನ 400 ಟಾರ್ಗೆಟ್ ಅನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾದ್ರೆ ಆ ಟಾರ್ಗೆಟ್ ಏನು? 100 ದಿನದಲ್ಲಿ ಯಾವ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಬಿಜೆಪಿ ನಾಯಕರು? ಮೋದಿ ಪ್ರಭಾವದಿಂದ ಹೆಚ್ಚಾಗ್ತಾ ಇದೆ ಬಿಜೆಪಿ ಸೇರುವಂತಹ ಸಂಖ್ಯೆ ಕೂಡ. ಈಗಾಗಲೇ ಆ ಒಂದು ವಿಚಾರವನ್ನು ನಾವು ಪ್ರತಿನಿತ್ಯ ಕೂಡ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ಗೆ ಇಲ್ಲಿ ನಷ್ಟದ ಭಯ ಆದ್ರೆ ಬಿಜೆಪಿಗೆ ಇಲ್ಲಿ ಖುಷಿಯೋ ಖುಷಿ. ಕಾರಣ ಇಷ್ಟೇ, ಈಗಾಗಲೇ ಅನೇಕರು ಬಿಜೆಪಿಗೆ ಸೇರ್ತಾ ಇದ್ದಾರೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಮೋದಿ ಕೊಟ್ಟಂತಹ ಟಾರ್ಗೆಟ್ ಏನು ನೋಡೋಣ. जुट जाना है, हर नए वोटर तक पहुंचना है, हर लाभार्थी तक पहुंचना है, सबका विश्वास हासिल करना है. सरकार में भाजपा की जोरदार वापसी. आज विपक्ष के नेता भी एनडीए सरकार 400 पार के नारे लगा रहे हैं और एनडीए को 400 पार कराने के लिए भाजपा को 370 का माइलस्टोन पार करना ही होगा. ಸೊ 400 ರೀಚ್ ಆಗಲೇಬೇಕು. 400 ಟಾರ್ಗೆಟ್ ಅನ್ನ ನೀಡಲಾಗಿದೆ. ಈಗಾಗಲೇ 100 ದಿನದಲ್ಲಿ ನೀವು 400 ಟಾರ್ಗೆಟ್ ಹೇಗೆ ಮಾಡ್ತೀರಿ ಅನ್ನುವಂಥದ್ದು ಈಗಾಗಲೇ ನಾವು ಸಾಕಷ್ಟು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವಿಚಾರವನ್ನ ಭಾಷಣದಲ್ಲಿ ಮಾತನಾಡಿದ್ದನ್ನು ಕೂಡ ನಾವು ಗಮನಿಸಬಹುದು. ಮಧು, ಈಗಾಗಲೇ ಅನೇಕ ಬಾರಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಲೋಕಸಭೆಯ ಭಾಷಣದಲ್ಲಿ ಆಗಿರೋದು, ರಾಜ್ಯಸಭೆಯಲ್ಲಿ ಅನೇಕ ಕಡೆಗಳಲ್ಲೂ ಕೂಡ ಹೇಳಿದ್ದಾರೆ. ಸೊ ಈಗ ಬಿಜೆಪಿ ನಾಯಕರಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ ಅಂತ ಅನ್ಸುತ್ತೆ? ನವಿತಾ, ಚಾಲೆಂಜಸ್ ಜೊತೆ ಫೈಟ್ ಮಾಡೋದೇ ಬಿಜೆಪಿ ಒಂದು ಸ್ಟ್ರಾಟಜಿ. ಕಳೆದ ಒಂದು ದಶಕದ ಮೋದಿ ನೇತೃತ್ವದ ಬಿಜೆಪಿಯ ಚುನಾವಣಾ ರಣತಂತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ಅಡ್ವರ್ಸಿಟೀಸ್ ಅಂದರೆ ಸವಾಲುಗಳು ಅಥವಾ ವಿರೋಧಾಭಾಸಗಳು ಏನೇ ಇರಲಿ, ಆದರೆ ಅದನ್ನು ಮೀರಿ ಒಂದು ಸೈಕಾಲಜಿಕಲ್ ಅಡ್ವಾಂಟೇಜನ್ನು ಅಂದರೆ ಎಂಟೈರ್ ಅಟ್ಮಾಸ್ಫಿಯರ್ ಏನು ಉಲ್ಟಾ ಇದ್ರೂ ಕೂಡ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಅವರ ಕಾರ್ಯಕರ್ತರನ್ನ ಮೋಟಿವೇಟ್ ಮಾಡೋದಿರ್ಬೋದು, ಸ್ಥಳೀಯ ನಾಯಕರುಗಳನ್ನ, ಶಾಸಕರುಗಳನ್ನ, ಸಂಸದರನ್ನ ಮೋಟಿವೇಟ್ ಮಾಡೋ ಒಂದು ಮೆಥಡಾಲಜಿ ಇದೆಯಲ್ಲ, ಅದು ಸದ್ಯಕ್ಕೆ ಬಿಜೆಪಿಯ ಪ್ರೂವನ್ ಏನು ಸೂತ್ರ, ಫಾರ್ಮುಲಾ. ಅದನ್ನು ಯಾರೂ ಬೀಟ್ ಮಾಡಲಿಕ್ಕೆ ಸದ್ಯಕ್ಕಂತೂ ಆಗಿಲ್ಲ. ಅದನ್ನು ಬೀಟ್ ಮಾಡ್ತೀವಿ ಅನ್ನೋ ಒಂದು ಸೈಕಾಲಜಿಕಲ್ ಅಡ್ವಾಂಟೇಜ್ ಕಾಂಗ್ರೆಸ್ಗೆ ಅಥವಾ NDA ಕೂಟಕ್ಕೆ ಸಿಕ್ಕಿತ್ತು. ಅದರ ಫಲವಾಗಿ ಅಂದರೆ ಕರ್ನಾಟಕದಲ್ಲಿ ಬಂದಂಥ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಚೈತನ್ಯದಿಂದ ಅಂಥದ್ದೊಂದು ಕಾನ್ಫಿಡೆನ್ಸನ್ನು, ಸೈಕಾಲಜಿಕಲ್ ಅಡ್ವಾಂಟೇಜನ್ನು ತೆಗೆದುಕೊಳ್ಳೋ ಕಾರಣಕ್ಕೆ NDA ಕೂಟವನ್ನು ರಚನೆ ಮಾಡಿದ್ದು. ಬೆಂಗಳೂರಿನಲ್ಲಿ ದೊಡ್ಡ ಸಮಾವೇಶವನ್ನು ಕೂಡ, ಸಭೆಯನ್ನು ಮಾಡಿದ್ದು, ಯುನೈಟೆಡ್ ವಿ ಸ್ಟ್ಯಾಂಡ್ಸ್ ಅಂತ ಘೋಷಣೆಯನ್ನು ಮಾಡಿದ್ದು, ಎಲ್ಲವೂ ಆಯಿತು. ಆದರೆ ಇವತ್ತೆಲ್ಲಿದೆ NDA ಕೂಟ? ಅದೇ ಬಿಜೆಪಿ NDA ಕೂಟ ಎಲ್ಲಿದೆ? ಅಂದರೆ ಈಗಲೂ ಮೋದಿ ಅವರ ಲೆಕ್ಕಾಚಾರದಲ್ಲಿ ಯಾಕೆ ಪದೇ ಪದೇ ಅದನ್ನು, ಅಥವಾ ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಕೂಡ ಏನು 400 ಗಡಿ ಅಥವಾ ಇಂಥ ಒಂದು ಏನು ಅಂಕಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಅಂಥದ್ದೊಂದು ಸೈಕಾಲಜಿಕಲ್ ಒಂದು ಇಂಪ್ರೆಷನನ್ನು, ಮೈಂಡ್ಸೆಟನ್ನು ಅವರ ಒಂದು ಸೇನಾನಿಗಳಲ್ಲೂ ಬಿಲ್ಡ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಅಪೋನೆಂಟ್ಸಲ್ಲೂ ಕೂಡ ಅವ್ರನ್ನ ಮಾರಲಿ ವೀಕ್ ಮಾಡಬೇಕು ಅನ್ನೋ ಒಂದು ಸ್ಟ್ರಾಟಜಿ ಸಹಜವಾಗಿ ಕಾಣಿಸ್ತಾ ಇದೆ. ಅದು ಪೂರಕವಾಗಿ ಕಾಂಟೆಕ್ಸ್ಚುಯಲ್ ರೆಫರೆನ್ಸಲ್ಲೋ ಅಥವಾ ಇಂಟೆನ್ಷನ್ ಏನಿತ್ತೋ ಬೇರೆ ವಿಚಾರ. ಆದರೆ ಖರ್ಗೆ ಅವರು ಕೊಟ್ಟಂಥ ಹೇಳಿಕೆಗಳು, ಇಂಥ ಹೇಳಿಕೆಗಳನ್ನು ಇನ್ನಷ್ಟು ಪೂರಕವಾಗಿ ಸಪ್ಲಿಮೆಂಟರಿಯಾಗಿ ಅವರ ನರೇಟಿವ್ಗೆ ಬಳಸ್ಕೊತಾ ಇರೋದು ಕಾಣಿಸ್ತಾ ಇದೆ. ಮತ್ತು ಈಗ ಏನು 2 ದಿವಸದ ಅತಿದೊಡ್ಡ ಮಹಾಧಿವೇಶನ ಆಯಿತು ಬಿಜೆಪಿಯಲ್ಲಿ, ಅಲ್ಲಿ ಸೇರಿದಂಥ ದೇಶವ್ಯಾಪಿ ಪ್ಯಾನ್ ಇಂಡಿಯಾ ಬಂದಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಬಂದಂಥ 11,500 ಸಾವಿರ ಪದಾಧಿಕಾರಿಗಳಿಗೆ ಎಲ್ಲರ ತಲೆಯಲ್ಲೂ ಕೂಡ ಅಂಥದ್ದೊಂದು ವಿಷನ್ ಅನ್ನು ತುಂಬಿ ಇವತ್ತು ಹೊರಬಿಡಲಾಗಿದೆ. ಆದರೆ ಮುಂದಿನ 100 ದಿನಗಳು ಅತ್ಯಂತ ಕ್ರೂಷಿಯಲ್ ಇದೆ. ವಿ ಶುಡ್ ಫೈಟ್ ಫಾರ್ ದಟ್. ಒಂದೊಂದು ಕ್ಷಣವನ್ನು ಕೂಡ ವೇಸ್ಟ್ ಮಾಡದೆ ನಾನು ಕೆಲಸ ಮಾಡ್ತೀನಿ, ನೀವು ಕೆಲಸ ಮಾಡಿ, ಕನೆಕ್ಟ್ ಆಗಿ ಮತದಾರರ ಜೊತೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟು ಈಗ ಫೀಲ್ಡಿಗೆ ಬಿಟ್ಟಿದ್ದಾರೆ. ಅದು ಯಾವ ರೀತಿ ರೆಪರ್ಕೇಷನ್ಸ್ ಆಗುತ್ತೆ ನೋಡಬೇಕು. ಆ ಸವಾಲುಗಳು ಏನು ಅಂತ ಕೇಳಿದರೆ, ಆ ಸವಾಲುಗಳು ಅಲ್ಲಲ್ಲಿ ಇನ್ನೂ ಕೂಡ ಇದೆ, ಪ್ರಾದೇಶಿಕವಾಗಿ ಆಯಾ ರಾಜ್ಯಗಳಿಗೆ ಸೀಮಿತವಾಗಿ. ಯಾಕಂದರೆ ಕಾಂಗ್ರೆಸ್ಸನ್ನು ಸಾರಾಸಗಟಾಗಿ ಪ್ಯಾನ್ ಇಂಡಿಯಾ ಪಾರ್ಟಿ ಅಲ್ಲ ಅಂತ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಮೋದಿ ಅವರು ಆ ಒಂದು ಸೈಕಾಲಜಿಕಲ್ ಗೇಮನ್ನು ಪ್ಲೇ ಮಾಡ್ತಾ ಇರೋದು. ಅದಕ್ಕಿರುವಂಥ ಶಕ್ತಿ ತಕ್ಕ ಮಟ್ಟಿಗೆ ಪ್ಯಾನ್ ಇಂಡಿಯಾ ಗೊತ್ತಿರೋದ್ರಿಂದನೇ ಅದರ ಕಾರ್ಯಕರ್ತರನ್ನು ಡಿಮೋಟಿವೇಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ತಮ್ಮ ಕಾರ್ಯಕರ್ತರನ್ನು ಮೋಟಿವೇಟ್ ಮಾಡುವಂಥ ಹಂತದಲ್ಲಿ ಅನ್ನೋ ಕಾರಣಕ್ಕೇ ಆದಷ್ಟು ಈಗ ಎಲ್ಲೆಲ್ಲಿಂದನೋ ಬೇರೆ ಬೇರೆ ನಾಯಕರುಗಳೆಲ್ಲ ಬರ್ತಾ ಇದ್ದಾರೆ. ಈಗ ಮಧ್ಯಪ್ರದೇಶದಲ್ಲಿ 28 ಸ್ಥಾನಗಳನ್ನು ಗಳಿಸಲ ಗೆದ್ದಿತ್ತು, ಇರೋದು 29, ಒಂದೇ ಒಂದು ಸ್ಥಾನ ಚಿದ್ವಾರದಲ್ಲಿ ನಕುಲ್ನಾಥ್ ಅವರು, ಅಂದರೆ ಕಮಲ್ನಾಥ್ ಅವರ ಮಗ. ಮತ್ತ್ಯಾಕೆ ಅವ್ರನ್ನ ಕರ್ಕೊಂಬರೋಂಥದ್ದೇನಿದೆ ಒಂದು ಸ್ಥಾನಕ್ಕೆ? ಈ ಸಲ ನಾವೇ ಗೆಲ್ಬೋದು, ಪ್ರಚಂಡ ಬಹುಮತ ಬಂದಿದೆ. ಮಹಾರಾಷ್ಟ್ರದಲ್ಲಿ ಅಶೋಕ್ ಚವ್ಹಾಣ್ ಅವ್ರನ್ನ ಕರ್ಕೊಂಬರುವಂಥ ಅವಶ್ಯಕತೆ ಏನಿದೆ ಅನ್ನುವಂಥ ಒಂದು ಕನ್ಫ್ಯೂಷನ್ ಅಥವಾ ಅನ್ನುವಂಥ ಒಂದು ಲೆಕ್ಕಾಚಾರ ಸ್ಥಳೀಯ ಬಿಜೆಪಿ ನಾಯಕರಿಗಿದ್ರೂ ಕೂಡ ಯಾಕಂಥದ್ದೊಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಪಾಪ್ಯುಲರ್ ನರೇಟಿವ್ನ ಬಿಲ್ಡ್ ಮಾಡೋದು, ಜೊತೆಗೆ ಅಟ್ ದ ಸೇಮ್ ಟೈಮ್ ಈಗೇನು ಹೇಳ್ತಾ ಇದ್ದಾರಲ್ಲ 370 + 400 NDA ಮತ್ತು ಬಿಜೆಪಿ ವೈಯಕ್ತಿಕವಾಗಿ ಆ ನಂಬರ್ಗಳನ್ನು
ಟಚ್ ಮಾಡಬೇಕು ಅಂದಾಗ ಸಾಮ ದಂಡ ಭೇದ ಅಂತ ಎಲ್ಲ ಪ್ರಕ್ರಿಯೆ ಎಲ್ಲ ಆಯಾಮದಲ್ಲೂ ಕೂಡ ವಿರೋಧಿಗಳ ಮೇಲೆ ಮುಗಿಬೀಳಬೇಕು. ಆವಾಗ ಅವರ ಒಂದು ಕಾರ್ಯಕರ್ತರ ಒಂದು ಮೋಟಿವೇಶನ್ ಡೌನ್ ಆಗುತ್ತೆ ಮತ್ತು ಅದು ಪ್ಲಸ್ ಆಗುತ್ತೆ ಅನ್ನೋ ಸ್ಟ್ರಾಟಜಿ ಕಾಣಿಸ್ತಾ ಇದೆ. ಮತ್ತು ನಿನ್ನೆ ಕೂಡ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಅದೇ ಮಾತನ್ನು ಹೇಳಿರೋದು. ಬರೀ ಇಲ್ಲಷ್ಟೇ ಅಲ್ಲ, ವಿದೇಶಗಳ ಗಣ್ಯರಿಗೂ ಗೊತ್ತು ಬರೋದಿದ್ರೆ ಮೋದಿಯವರೇ ಬರೋದು ಅಂತ. ಆ ಕಾರಣಕ್ಕೆ ನನಗೆ ಬರೀ ಮಾರ್ಚ್ ಏಪ್ರಿಲ್ ವರ್ಗಷ್ಟೇ ಅಲ್ಲ, ಜೂನ್ ಜುಲೈ ಆಗಸ್ಟ್ ವರೆಗೂ ಕೂಡ ಆಹ್ವಾನಗಳು ಬಂದಿದೆ ಕಾರ್ಯಕ್ರಮಗಳಿಗೆ ನನ್ನ ಹೆಸರಲ್ಲಿ ಅಥವಾ ಸರ್ಕಾರದಲ್ಲಿ ನಮ್ಮ ಸರ್ಕಾರದ ಒಂದು ಏನು ಭಾಗಿದಾರರಾಗಲಿಕ್ಕೆ ಉತ್ಸುಕವಾಗಿದೆ ಇಡೀ ವಿಶ್ವ. ಅಷ್ಟರ ಮಟ್ಟಿಗೆ ದೇಶದ ಜನ ಇಟ್ಟಿರುವಂಥ ವಿಶ್ವಾಸವನ್ನ ಇಡೀ ವಿಶ್ವ ಗಮನಿಸಿದೆ ಮತ್ತು ಅದನ್ನ ಅವರು ಕೂಡ ಕನ್ವಿನ್ಸ್ ಆಗಿದೆ ಅಂತ ಹೇಳ್ತಾ ತಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇದ್ದಾರೆ. ಈ ಮೂಲಕ ಸವಾಲುಗಳಿಲ್ಲ ಅಂತಲ್ಲ, ಪ್ಯಾನ್ ಇಂಡಿಯಾ ಇದ್ದೇ ಇದೆ. ಅದಕ್ಕೋಸ್ಕರ ಈಗ ಆಂಧ್ರ ಪ್ರದೇಶದಲ್ಲಿ TDP ಜೊತೆ ಟೈಅಪ್ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಒಂದಷ್ಟು ಹೊಸ ಖಾತೆಗಳನ್ನ ತೆರಿಬೇಕು ಅಂತ ಆಗುತ್ತೋ ಬಿಡುತ್ತೋ, ತಮಿಳುನಾಡಲ್ಲಿ ಮಾಡಬೇಕು ಅಂತ ಹಲವಾರು ಲೆಕ್ಕಾಚಾರಗಳನ್ನ, ವೆಸ್ಟ್ ಬೆಂಗಾಲಲ್ಲಿ ಆಗ್ತಿರುವಂಥ ಏನು ಬೇರೆ ಬೇರೆ ಪೊಲಿಟಿಕಲ್ ಹಿಂಸಾಚಾರಗಳು ನಡೀತಾ ಇದೆ ಅಥವಾ ಬೇರೆ ಬೇರೆ ವಿಚಾರಗಳು ಪ್ರತಿಭಟನೆಗಳು ಏನಿರುತ್ತೆ ಅದನ್ನ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಮತ್ತು ಅಲ್ಲಿನ ಏನು ವೋಟರ್ಸ್ನ ಜೊತೆಗೆ ಕಾರ್ಯಕರ್ತರನ್ನ ಯಾವ ರೀತಿ ಮೋಟಿವೇಟ್ ಮಾಡಬೇಕು, ಎಲ್ಲ ಪ್ರಯತ್ನದ ಭಾಗವಾಗಿ 360 ಡಿಗ್ರಿ ಆಲ್ ಇಂಡಿಯಾ ಅಂತದೊಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಆ ಸವಾಲುಗಳನ್ನು ಮೀರಿ ಕಾರ್ಯಕರ್ತರನ್ನ ಒಂದು ಲೈನ್, ಒಂದು ವಿಷನ್ ಮತ್ತು ಒಂದು ಮಿಷನ್ ಅಲ್ಲಿ ಅಳವಡಿಸಬೇಕು ಅನ್ನೋ ಕಾರ್ಯತಂತ್ರ ಈ ಒಂದು ಭಾಷಣ ಮತ್ತು ನಡೆ ನುಡಿ ಎರಡಲ್ಲೂ ಕಾಣಿಸ್ತಾ ಇದೆ. ನವಿತಾ, ಎಸ್, ಈಗಾಗಲೇ ಮದುವೆ ಹೇಳಿದಾಗೆ ನಾವು ಅಂದ್ರೆ ಈಗ ಒಂದ್ ಕಡೆ ಎರಡೂ ವಿಚಾರಗಳು ಗಮನಿಸ್ತೀವಿ. ಒಂದ್ ಕಡೆ INDA ಮೈತ್ರಿಕೂಟ, ಇನ್ನೊಂದ್ ಕಡೆ NDA. ಒಂದ್ ಕಡೆ NDA ಸೇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ ಕಡೆ INDA ಹೋಗುವವರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದು. ಮತ್ತೊಂದು ಕಡೆ ಒಂದೊಂದು ಕ್ಷೇತ್ರ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನ NDA ಈ ಮೂಲಕ ಹೇಳ್ತಾ ಇದೆಯಾ ಹೇಗೆ ಅಂತ ಹೇಳಿ ನಿಮಗೆ ಒಂದು ಅಜೆಂಡಾವನ್ನು ಸೆಟ್ ಮಾಡುವಂಥದ್ದು ಅಂತ ಹೇಳ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಈಗ ಆ ವ್ಯಕ್ತಿಯಿಂದ ಏನೂ ಆಗಬೇಕಾಗಿಲ್ಲ, ಆದರೆ ಆ ವ್ಯಕ್ತಿ ಬರೋದ್ರಿಂದ ಒಂದಷ್ಟು ಪಬ್ಲಿಕ್ ಒಂದು ಇಂಪ್ರೆಷನ್ ಜಾಸ್ತಿ ಆಗುತ್ತೆ ಮತ್ತು ಕಾರ್ಯಕರ್ತರ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಈಗ ಅಶೋಕ್ ಚವಾಣ್ ಮಹಾರಾಷ್ಟ್ರದಲ್ಲಿ ಹೌಸಿಂಗ್ ಸ್ಕ್ಯಾಮಲ್ಲಿ ಇದ್ದಂಥ, ಅವ್ರ ಮೇಲೆ ಕೂಡ IT ED ರೇಡ್ಗಳಾಗಿದ್ದು, ಅವ್ರ ಮೇಲೆ ಸ್ಕ್ಯಾಮ್ ಇರ್ತಕ್ಕಂಥ ತನಿಖೆ ನಡೀತಿರುವಂಥ. ಆದರೆ ತನಿಖೆ ಒಂದು ಭಾಗ, ಆದರೆ ಮತ್ತೊಂದು ಕಡೆ ಅಶೋಕ್ ಚವಾಣ್ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಒಬ್ಬ ಪಾಪ್ಯುಲರ್ ಲೀಡರ್ಗೂ ಹೌದು. ಹಾಗಾಗಿ ಅಲ್ಲಿ ಪಾಪ್ಯುಲಾರಿಟಿಯನ್ನು ಮಾತ್ರ ಅವ್ರು ಬಳಸ್ಕೊಂಡ್ರು ಮತ್ತು ಅವ್ರನ್ನ ರಾಜ್ಯಸಭಾ ಸದಸ್ಯರಾಗಿ ಮಾಡ್ಕೊಂಡ್ರು. ಆ ಮುಖಾಂತರ ಕಾಂಗ್ರೆಸ್ಗೆ ಎಲ್ಲ ಒಂದಷ್ಟು ಕ್ಷೇತ್ರದಲ್ಲಿ ಹೊಡೆತಗಳು ಬಿದ್ದಂತಾಯಿತು. ಅದೇ ರೀತಿ ಈಗ ಕಮಲ್ನಾಥ್ ಅವ್ರ ಮಗ ಚಿಂದ್ವಾರ ಕ್ಷೇತ್ರದ ನಕುಲ್ನಾಥ್ ಪ್ರೆಸೆಂಟ್ MP ಆಗಿದ್ರು ಕೂಡ ಕಮಲ್ನಾಥ್ ಹೋಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಅವ್ರ ಮಗನ ಶಿಫ್ಟ್ ಮಾಡಲಿಕ್ಕೆ ರೆಡಿಯಾಗಿದೆ. ಅಂದರೆ ಇನ್ನು ಫ್ಯೂಚರ್ 5 ಇಯರ್ಸ್ ಅವ್ರಿಗೇನು ಮಾಡಲಿಕ್ಕೆ ಆಲೋಚನೆಗಳಿಲ್ಲ ಅಂತೇಳಿ ಕಾಂಗ್ರೆಸ್ ಕೇಂದ್ರದಲ್ಲೂ ಬರೋದಿಲ್ಲ ಮತ್ತು ಮಧ್ಯಪ್ರದೇಶದಲ್ಲಿ ಸರ್ಕಾರ ರಚನೆಗೆ ಕೂಡ ಅವಕಾಶಗಳಿಲ್ಲ. ಹಾಗಾಗಿ ತನ್ನ ಮಗ ಅಥವಾ ರಾಜಕೀಯವಾಗಿ ಬ್ಲೈಂಡಾಗಿ ಕೂರೋಕ್ಕಿಂತಲೂ ಒಂದು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಅವರು ಒಂದು ಸ್ಟ್ರಾಟಜಿಯನ್ನು ಮಾಡ್ತಿರುವಂಥದ್ದು. ಅದೇ ರೀತಿ SP TMC ಕರ್ನಾಟಕದಲ್ಲಿ ಕೂಡ ಅನೇಕ ಹಿರಿಯರನ್ನು ಈಗಾಗಲೇ ಸಂಪರ್ಕ ಮಾಡಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಶಿವಶಂಕರ್ ರೆಡ್ಡಿ ಅವ್ರನ್ನ, ಚಿಕ್ಕಬಳ್ಳಾಪುರ ಅವ್ರನ್ನೂ ಕೂಡ ಏನು ಕನೆಕ್ಟ್ ಮಾಡಿರುವಂಥದ್ದು. ಇದ್ರ ಜೊತೆಗೆ ಮೋದಿಯವರು ಯಾವಾಗಲೂ ಒಂದು ಪಬ್ಲಿಕ್ ಮಾಸ್ ಮೈಂಡ್ ಸೆಟ್ ಮಾಡ್ತಾರೆ. ನೀವು ಈ ದೇಶದಲ್ಲಿ ಇಂದಿರಾ ಗಾಂಧಿ ಬಿಟ್ಟರೆ ಮಾಸ್ ಒಪಿನಿಯನ್ ಕ್ರಿಯೇಟ್ ಮಾಡ್ತಕ್ಕಂಥ ಇತ್ತೀಚಿನ ಶಕ್ತಿ ಇರ್ತಕ್ಕಂಥ ನಂತರ ದಿನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಆಗಿತ್ತು, ಆದರೆ ಅವರು ಅದನ್ನು ಕಂಟಿನ್ಯೂಸ್ ಆಗಿ ಅದು ಕಾಣಲಿಲ್ಲ. ಅದು ಬಿಟ್ಟರೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಗೆ ಜನರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವರಿಗೆ ಇರ್ತಕ್ಕಂಥದ್ದು. ನಿಮಗೆ 2 ಚುನಾವಣೆ ಗಮನಿಸಿ, ಅವರು ಅಭಿವೃದ್ಧಿ ಚರ್ಚೆ ಆಗಲೇ ಇಲ್ಲ, ಬೇರೆ ರೀತಿಯ ಚರ್ಚೆ ಆಯಿತು. ಆದರೆ ಈ ಸರಿ ಮೋದಿ ಹೇಳ್ತಿದ್ದಾರೆ ಅಭಿವೃದ್ಧಿ ವಿಚಾರವನ್ನು ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ನಾಟ್ ಓನ್ಲಿ ಬೇರೆ ಬೇರೆ ಇಶ್ಯೂ, ಅದು ರಾಮ ಮಂದಿರ ಇಶ್ಯೂ ಇಟ್ಕೊಂಡು ನೀವು ಚುನಾವಣೆಗೆ ಹೋದರೆ ಜನರಲ್ಲಿ ಬೇರೆ ಬೇರೆ ರೀತಿ ಚರ್ಚೆಗಳು ಆರಂಭ ಆಗುತ್ತೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರ ಯೋಜನೆಗಳೇನಿದೆ, ಆ ಯೋಜನೆಗಳ ಲಾಭ ಪಡೆದಂಥ ಫಲಾನುಭವಿಗಳ ಮನೆಗಳಿಗೆ ಹೋಗಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ನಿಮಗೆ ಕರ್ನಾಟಕದಿಂದಲೇ ಒಟ್ಟಾರೆ 505 ಜನರಿಗೆ ಇನ್ವೈಟ್ ಇತ್ತು ಮನೆಯ ಮಹಾ ಅಧಿವೇಶನದಲ್ಲಿ. ಅಲ್ಲಿ XMLA, XMP, ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರುಗಳು, ಯಾಕಂದ್ರೆ ಚುನಾವಣೆ ನಡೆಸೋರೆ ಅವ್ರಿಗೊಂದು ಮೈಂಡ್ ಸೆಟ್ಟು, ನಾವು ಈ ಬಾರಿ 400 ಬರ್ತೀವಿ ಅನ್ನೋ ಮುಖಾಂತರ ಉತ್ಸಾಹ ಇಮ್ಮಡಿ ಹಾಕುವಂಥದ್ದು. ಮತ್ತು ಅಪೋಸಿಟ್ ಇರ್ತಕ್ಕಂಥವ್ರು ಕೂಡ ಎಲ್ಲ ಒಂದು ಕಡೆ ಇದು ಚುನಾವಣೆಯಲ್ಲಿ ಒಂದು ಮೈಂಡ್ಗೆ ಮಾಡೋದ್ರಿಂದ ಅವ್ರಿಗೂ ಕೂಡ ಏನು BJP ಅಂತ ಎಲ್ಲ ಕಡೆ ಬರ್ತಾನೆ ಅನ್ಕೊಂಡ್ರೆ ಅವ್ರ ಸ್ಟ್ರಾಟಜಿಯನ್ನು ಕೂಡ ಒಂದು ಸ್ಟ್ರಾಂಗ್ ಮಾಡೋಂಥವ್ರು ಕೂಡ ಹೆಂಗೂ BJP ಬರುತ್ತಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟು ಅಲ್ಲೂ ಕ್ರಿಯೇಟ್ ಆಗುತ್ತೆ, ಜನರಿಗೂ ಕ್ರಿಯೇಟ್ ಆಗುತ್ತೆ. ಎಸ್, 2 ಚುನಾವಣೆಗಳು ನಿರಾಯಿಸುವ ಗೆದ್ದರು. ಈಗ ರಾಮ ಮಂದಿರ ಇಶ್ಯೂ ಇರ್ತಕ್ಕಂಥದ್ದು, ಮೋದಿಯವರ ಒಂದಷ್ಟು ಹಲವಾರು ಯೋಜನೆಗಳು, ಜನಪ್ರಿಯತೆಗಳು, ಈಗ ನಿಮಗೆ ಅವ್ರು ಮಾಡಿರ್ತಕ್ಕಂಥ ಹೊಸ ಯೋಜನೆಗಳು ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಿದೆ. ರಾಮ ಮಂದಿರ ನಾಟ್ ಓನ್ಲಿ, ಅವರ ಮೋದಿಯವರ ಹಲವಾರು ಯೋಜನೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತಿರುವಂಥ ಇಂಥ ಸಂದರ್ಭದಲ್ಲಿ ಅವರೇ ಓಪನ್ ಆಗಿ ಹೇಳಿದ್ರು, ನಾವು 370 ಸ್ಥಾನಗಳನ್ನ ಗೆಲ್ತೀವಿ, ಉಳಿದಂಥ 40 ಸ್ಥಾನಗಳು ನಮ್ಮ NDA ಮಿತ್ರಕೂಟಗಳು ಗೆಲ್ತಾರೆ, ಅಲ್ಲಿಗೆ 400 ಸೀಟನ್ನು ಗೆಲ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಬಾಯಿ ತಪ್ಪಿ ಕೂಡ ಹೇಳಿದರು. ಇನ್ನೊಂದು ಚಾಕಚಕ್ಯತೆ, ಅಪೋಸಿಷನರು ಯಾರ್ಯಾದರೂ ಬೈ ಮಿಸ್ಟೇಕಾಗಿ ಅದು ಟಂಗ್ ಸ್ಲಿಪ್ ಆದರೂ ಸರಿ, ಒಂದು ಹೇಳಿಕೆಯನ್ನು ನೆಗೆಟಿವ್ ಹೇಳಿಕೆ, ಆ ನೆಗೆಟಿವ್ ಹೇಳಿಕೆ ನೂರಾರು ಮತಗಳು, ಸಾವಿರಾರು ಮತಗಳು, ಲಕ್ಷಾಂತರ ಮತಗಳಾಗಿ ಆ ಹೇಳಿಕೆಯನ್ನೇ ಪರಿವರ್ತನೆ ಮಾಡುವಂಥ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಗಿದೆ ಮತ್ತು ಆ ಟೀಮ್ಗಿದೆ. ನೀವು ಗಮನಿಸಿರ್ಬೋದು, ಈಗಾಗಲೇ ಚುನಾವಣೆ ಇನ್ನೂ 1.5-2 ತಿಂಗಳು, ಇನ್ನು ನೆಕ್ಸ್ಟ್ ಮಾರ್ಚ್ 8 ಅಥವಾ 10ನೇ ತಾರೀಕು ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇರ್ತಕ್ಕಂಥ ಕಳೆದ 2 ತಿಂಗಳಿಂದ
ಕೇಂದ್ರದ ಲೋಕಸಭೆ ಚುನಾವಣೆ ಕರ್ನಾಟಕದಲ್ಲಿ ವರಾಯಿ ಅಂತ ಒಂದು ಟೀಮೇ ವರ್ಕ್ ಮಾಡ್ತಿದೆ. ಅವ್ರದ್ದೇ ಆದ ಒಂದು ಕಾಲ್ ಸೆಂಟರು, ಮತ್ತು ನೀವು ದಿನನಿತ್ಯ ಪತ್ರಿಕೆಗಳು ಟಿ ವಿಗಳು ನೋಡ್ಬೋದು, ಮತ್ತು ಡಿಜಿಟಲ್ ಮೀಡಿಯಾಗಳು ನೋಡ್ಬೋದು. ಒಂದು ಹೊಸ ಫಾರ್ಮ್ಯಾಟಲ್ಲಿ ಮೋದಿ ಗ್ಯಾರಂಟಿ ಅಡ್ವರ್ಟೈಸ್ ರಿಲೀಸ್ ಆಗ್ತಿರುವಂಥದ್ದು. ಈ ವರಾಯಿ ಟೀಮ್ 100 ಜನರು ಕರ್ನಾಟಕದಲ್ಲಿ ಈಗ ಕಾಲ್ ಸೆಂಟರ್ ಸೇರಿದಂತೆ ಸ್ಟ್ರಾಟಜಿ ಮಾಡುವಂಥದ್ದು, ಸರ್ವೆ ಮಾಡುವಂಥದ್ದು, ಇವೆಲ್ಲವೂ ಕೆಲಸ ಕಳೆದ 2 ತಿಂಗಳಿಂದ ಮಾಡ್ತಿದ್ದಾರೆ. ಕಾಂಗ್ರೆಸ್ನವರು ಇನ್ನೂ ಕೂಡ ಅಭ್ಯರ್ಥಿ ಅವ್ರು ಯಾರೋ ಇವ್ರು ಯಾರೋ ಅಂತ ಕಿತ್ತಾಡ್ತಲಿದ್ದಾರೆ. ಇವರು ಕಳೆದ 2 ತಿಂಗಳಿಂದಲೂ ಕೂಡ ಕರ್ನಾಟಕದಲ್ಲಿ ವರಾಯಿ ಅನ್ನೋ ತಂಡ ಈಗಾಗಲೇ ಜನರನ್ನ ಹೆಂಗೆ ರೀಚ್ ಆಗಬೇಕು, ಒಂದಷ್ಟು ಜನರನ್ನು ರೀಚ್ ಆಗುವಂಥದ್ದು, ಪ್ರತಿದಿನ ಸ್ಟ್ರಾಟಜಿ ಮಾಡುವಂಥದ್ದು, ಫೋನ್ ಕಾಲ್ಸ್ಗಳು ಮಾಡುವಂಥದ್ದು, ಮೋದಿ ಯೋಜನೆಗಳನ್ನ ಮನೆ ಮನೆಗೆ ಮುಟ್ಟಿಸುವಂಥದ್ದು, ಇವೆಲ್ಲವನ್ನು ಈಗಾಗಲೇ ಆರಂಭಿಕವಾಗಿ ಸ್ಟಾರ್ಟಿಂಗ್ ಮಾಡಿರುವಂಥದ್ದು. ಈಗಾಗಲೇ ಒಂದು ಹಂತಕ್ಕೆ ಅವ್ರದ್ದು ಒಂದು ರೀತಿ ಇಂಟರ್ನಲ್ ಚುನಾವಣಾ ಪ್ರಚಾರ ಕೆಲಸ ಆಗೋಗಿದೆ. ಅಂದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಯಾವಾಗ ರಾಷ್ಟ್ರೀಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು, ಭಾರತೀಯ ಜನತಾ ಪಕ್ಷದ ನಥಿಂಗ್ ಇಂಪಾಸಿಬಲ್ ಅಂತಲ್ಲ, ಯಾವುದು ಸಾಧ್ಯ ಅಲ್ಲ ಅಸಾಧ್ಯ ಅನ್ನೋದನ್ನ ಸಾಧಿಸಿ ಗಳಿಸಿದರು. ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಕ್ಷ ಲೈಫಲ್ಲಿ ಯಾವತ್ತು ಅಧಿಕಾರ ಮಾಡಲ್ಲ ಅಂತ ಹೇಳಿದ್ರು. ಮುಫ್ತಿ ಮೆಹಮೂದ್ ಜೊತೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿದರು. ಎಲ್ಲಿ ಅವ್ರು ಇನ್ನೇನು ದಕ್ಷಿಣದ ರಾಜ್ಯಗಳಿಗೆ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಗ್ರೇಟರ್ ಹೈದರಾಬಾದ್ ಅಧಿಕಾರವನ್ನೇ ಹಿಡಿದ್ರು. ಇನ್ನೇನು ಕರ್ನಾಟಕದಲ್ಲಿ ಸರ್ಕಾರ ಬರಲ್ಲ, ಆಫ್ಟರ್ 2020 ಆದಮೇಲೆ ಮುಗೀತು ಅಂತ ಹೇಳಿದರು. ಆದರೂ ಕೂಡ ಅಟೆಂಪ್ಟ್ ಮಾಡಿ ಒಂದು ಸರ್ಕಾರ ಬರಲಿಕ್ಕೆ ಸಾಧ್ಯ ಆದರು. ಕರ್ನಾಟಕದಲ್ಲಿ ಊಹಿಸೇ ಇರಲಿಲ್ಲ 25ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ತಾರೆ ಅಂತೇಳಿ. ಕರ್ನಾಟಕದಲ್ಲಿ 26 ಸ್ಥಾನಗಳನ್ನು ಗೆದ್ದರು. ಹಾಗಾಗಿ ಅವರ ಚುನಾವಣಾ ತಂತ್ರಗಾರಿಕೆಗಳು ಆಯಾ ಕಾಲ ತಕ್ಕಂತೆ ಇದ್ದಾರೆ. ಒಂದು ಮಾತು ಕಾಂಗ್ರೆಸ್ನವ್ರು ಹೇಳ್ತಾರೆ, ಭಾರತೀಯ ಜನತಾ ಪಕ್ಷ ಥಿಂಕ್ ಮಾಡೋಷ್ಟು ಒಂದು 30 to 40% ಕಾಂಗ್ರೆಸ್ ಪಕ್ಷ ಥಿಂಕ್ ಮಾಡಿ ಅವರ ಸ್ಟ್ರಾಟಜಿನ ಅಳವಡಿಸ್ಕೊಂಡ್ರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಯಾಕಂತ ಹೇಳಿದ್ರೆ ನಾವು ಸರಿಸಮಾನವಾಗಿ ಹೋರಾಟ ಮಾಡ್ಬೋದು ಅಂತ ಹೇಳ್ತಾರೆ. ನಿಮಗೆ ಯಾರೇ ಹೇಳ್ಬೋದು, ಯಾರಾದರೂ ನಮ್ಮದು ಕೇಡರ್ ಪಾರ್ಟಿ ಅಂತ ಹೇಳಿದ್ರೆ ಅವರು ಅದು ಒಂದು ಮೈಂಡ್ ಸೆಟ್. ಕೇಡರ್ ಪಾರ್ಟಿ ಅಂತ ಹೇಳ್ರೇನು, ಅಲ್ಲೆಲ್ಲ ಬೀದಿಲಿ ಇರ್ತಕ್ಕಂಥವ್ನು, ರಸ್ತೆಯಲ್ಲಿ ಇರ್ತಕ್ಕಂಥವ್ನು, ಹೂ ಮಾರತಕ್ಕಂಥವನು, ಸೈಕಲ್ ಹೊಡೆಯಂಥವನು. ಹಂಗಂತ ಕೇಡರ್ ಪಾರ್ಟಿ ಅಂತ ಸೈಕಲ್ ಹೊಡೆಯನ್ನು ನಿಲ್ಸಿದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದರದ್ದೇ ಆದ ಒಪಿನಿಯನು ಮಾಸಿದ್ದು ಯಾವುದೋ 1-2 ಎಕ್ಸಾಂಪಲ್ಸ್ಗಳನ್ನ ಆ ಥರನ ಅಟೆಂಪ್ಟ್ ಮಾಡ್ಬೋದು. ಆದರೆ ಇಡೀ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಅದು ಕೇಡರ್ ಪಾರ್ಟಿ ಅನ್ನೋಕ್ಕಿಂತಲೂ ಇವತ್ತು ಸ್ಟ್ರಾಟಜಿಕ್ ಮೇಲೆ ಪಾರ್ಟಿ ನಿಂತಿರ್ತಕ್ಕಂಥದ್ದು. ಆ ಸ್ಟ್ರಾಟಜಿ ಮೇಲೆ ಕೇಡರ್ ಹುಡ್ತಾ ಹೋಗ್ತಾನೆ, ಮತದಾರ ಇಂಪ್ರೆಸ್ ಆಗ್ತಾ ಹೋಗ್ತಾನೆ, ಕಾರ್ಯಕರ್ತನ ಕೆಲಸ ಮಾಡೋಕ್ಕೆ ಹೋಗ್ತಾನೆ, ಲೀಡರ್ಗಳು ಕೂಡ ಅದ್ರ ಮೇಲೆ ಅವನು ಸ್ಟ್ರಾಟಜಿ ಮಾಡ್ಕೊಂಡು ಒಂದು ಟೀಮನ್ನು ಕಟ್ತಾನೆ. ಹಾಗಾಗಿ ಮೊನ್ನೆ ನಡೆದಂಥ ಮಹಾ ಅಧಿವೇಶನ ಒಂದು ಮೈಂಡ್ ಸೆಟ್ ಮಾಡಲಿಕ್ಕೆ, ಒಂದು ಟೀಮನ್ನು ಸುಸಜ್ಜಿತವಾಗಿ ರೆಡಿ ಮಾಡಲಿಕ್ಕೆ ಅವರು ದೆಹಲಿ ಬಿಟ್ಟು ಕೂಡಲೇ ಅವರು ನಾವು 400 ಸೀಟ್ ಗೆಲ್ತೀವಿ ಅಂತ ಅಂದ್ಕೊಳ್ತಾ ಬರ್ತಕ್ಕಂಥದ್ದು. ಅದೊಂದು ಮೈಂಡ್ ಸೆಟ್, ಅದೊಂದು ಮೈಂಡ್ ಗೇಮ್ ಮತ್ತು ಅದೊಂದು ಸ್ಟ್ರಾಟಜಿ ಮತ್ತು ಅದು ಚುನಾವಣೆಯ ಎಲ್ಲರನ್ನು ಉರಿಗಳಿಸ್ತಕ್ಕಂಥ ಅತ್ಯದ್ಭುತವಾದ ಒಂದು ತಂತ್ರಗಾರಿಕೆ. ಇದರ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವತ್ತು ಮಾತನಾಡೋ ಸಂದರ್ಭದಲ್ಲಿ ಮೊದಲ ವರ್ಡೆ 400 ಅಂತ ಹೇಳಿದ್ರು. 400 ಒಂದೇ ವಿಷಯ ಹೇಳ್ತಾ ಅವ್ರ ಮೈಂಡಲ್ಲಿ ಸೆಟ್ ಆದ ತಕ್ಷಣ ಆ 400ಗೆ ಗುರಿಗೆ ಕೆಲಸ ಮಾಡ್ತಾರೆ. ನಾವು ಕೇವಲ 300 ಬರ್ತೀವಿ ಅಂತ ಈಗಲೇ 303 ಇದ್ದಾರೆ ಅವರು. ಅದ್ರ ಮೇಲೆ ಅವರು 65 ರಿಂದ 70 ಎಕ್ಸ್ಟ್ರಾ ಸೀಟನ್ನು ನಾವು ಗೆಲ್ಲಬೇಕು ಇಂಥ ಹವಾದಲ್ಲೂ ಕೂಡ ಅಂತ ಹೇಳಿದ್ರೆ ಅದು ಮೋದಿಯವರಿಗೆ ಮಾತ್ರ ಶಕ್ತಿ ಇರ್ತಕ್ಕಂಥ ಸ್ಟ್ರಾಟಜಿ ಇರ್ತಕ್ಕಂಥದ್ದು. ಚುನಾವಣೆಯಲ್ಲಿ ಜನ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಆ ಚುನಾವಣೆಗೆ ಮುನ್ನ ಇವ್ರು ಮಾಡ್ತಕ್ಕಂಥ ಸ್ಟ್ರಾಟಜಿ ಇದೆಯಲ್ಲ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಭಾಗವಾಗಿ ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲೇ ಚುನಾವಣೆಯನ್ನು ಹೀಗೂ ಮಾಡ್ಬೋದು, ಈ ರೀತಿಯೂ ಸ್ಟ್ರಾಟಜಿ ಮಾಡ್ಬೋದು ಅನ್ನೋದನ್ನ ಇಡೀ ವಿಶ್ವಕ್ಕೂ ಕೂಡ ಹೇಳ್ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾಂಗ್ರೆಸ್ನಲ್ಲಿ ಒಂದು ಕ್ವಿಕ್ ಆಗಿ ಕೇಳೋದು, ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ, ನ್ಯಾಯ ಯಾತ್ರೆಯನ್ನು ಮಾಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ನೋಡಿದ್ರೆ ಬಿಜೆಪಿ ಬಹಳ ಮುಂದಕ್ಕೆ ಹೋಗಿ ಎಲ್ಲಾ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇದೆ. ಅದೇ ಕಾಣಿಸ್ತಾ ಇರೋದು ಅಂತಂದ್ರೆ ನಾವೆಷ್ಟು ಸುಸಜ್ಜಿತವಾಗಿದ್ದೀವಿ, ಸಿದ್ಧತೆ ಒಂದು ರೌಂಡ್ ವಿಕಸಿತ ಭಾರತ ರಥಯಾತ್ರೆಯನ್ನು ಮಾಡಿ ಮುಗಿಸ್ಬಿಟ್ಟಿದೆ. ಎಲ್ಲ ಗ್ರಾಮ ಪಂಚಾಯತಿ, ನಗರ ಪಾಲಿಕೆ ಇಂಥ ವ್ಯಾಪ್ತಿಗಳೆಲ್ಲ ಆಯಾ ಸ್ಥಳೀಯ ಲೀಡರ್ಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು. ಮತ್ತೊಂದು ಕಡೆ ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ ಅಂತ ಗೊತ್ತು, TMC ಜೊತೆ ಗುದ್ದಾಟ ಕಾಂಗ್ರೆಸ್. ಅಖಿಲೇಶ್ ಯಾದವ್ ನ್ಯಾಯಯಾತ್ರೆಗಳನ್ನು ಬರಲ್ಲ, 15 ಸೀಟ್ ನಾವು ಕೊಡ್ತೀವಿ, ಅಷ್ಟು ಮಾತ್ರ ನೀವು ಒಪ್ಕೊಂಡ್ರೆ, ಎಷ್ಟು 80ರಲ್ಲಿ 15 ಕೊಡ್ತೀವಿ, ನೀವು ನಿಂತ್ಕೊಳ್ಬೇಕು ಅಂತ. ಸೊ ಈ ರೀತಿ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ, ಮಹಾರಾಷ್ಟ್ರದಲ್ಲಿ ಏನಾಯ್ತು ಗೊತ್ತು, ಅಧ್ವಾನ ಆಗಿದೆ. ಸೊ ಅಲ್ಲಿ ಎಲ್ಲ ಮೇನ್ ಲೀಡರ್ಗಳೆಲ್ಲ ಹೋಗಿದ್ದಾರೆ. ಹಾಗೆ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಅದರದ್ದೇ ಆದಂಥ ಸವಾಲುಗಳು ಸೃಷ್ಟಿಯಾಗಿರುವಂಥ ಸಂದರ್ಭದಲ್ಲಿ ನಾಯಕರುಗಳು ವಾಪಸ್ ಬೇರೆ ಕಡೆ ಅಂದ್ರೆ ಬಿಜೆಪಿ ವಲಸೆ ಆಗ್ತಿರುವಂತಹ ಸಂದರ್ಭದಲ್ಲಿ ನಾವು ಎಷ್ಟು ವೇ ಅಹೆಡ್ ಇದೀವಿ ಅಂತ ಒಂದು ಸೈಕಾಲಜಿಕಲ್ ಇಂಪ್ರೆಷನ್ ಬಿಲ್ಡ್ ಮಾಡ್ಲಿಕ್ಕೆ ಈ ಒಂದು ಪದೇ ಒಂದು ಸುತ್ತು 2 ಸುತ್ತು 3 ಸುತ್ತು ಪದೇ ಒಂದು ಇಂಪ್ರೆಷನ್ ಅನ್ನ ಬಿಲ್ಡ್ ಮಾಡಿ ವೇ ಫಾರ್ ಅಹೆಡ್ ಅಂತ ಅದನ್ನ ಕ್ಲಿಯರ್ ಆಗಿ ಅವರು ತೋರಿಸ್ತಾ ಇದ್ರೆ ವೋಟರ್ಸ್ಗಾಗಿರ್ಬೋದು, ನ್ಯೂಟ್ರಲ್ ವೋಟರ್ ಇರೋನು ಕನ್ವರ್ಟ್ ಆಗಬೇಕು, ಜೊತೆಗೆ ನ್ಯೂಟ್ರಲ್ ಅಥವಾ ಡೌಟ್ಫುಲ್ ಆಗಿರುವಂತ ನೇತಾ ಕೂಡ ಅಂದ್ರೆ ಅವ್ರ ಪಕ್ಷದಿರ್ಬೋದು ಅಥವಾ ಬೇರೆ ಪಕ್ಷದಿರ್ಬೋದು ಅವರು ಕೂಡ ಕನ್ವರ್ಟ್ ಆಗಬೇಕು, ಓ ಇದು ಬಿಜೆಪಿನೇ ಅನ್ನೋ ರೀತಿ ಮಾಡುವಂತ ಬಿಜೆಪಿಗೆ ಸವಾಲಾಗಿರ್ತಕ್ಕಂಥದ್ದೇ ರೀಜನಲ್ ಪಾರ್ಟಿಗಳು ಅಂದ್ರೆ ಪ್ರಾದೇಶಿಕ ಪಕ್ಷಗಳು. ಎಲ್ಲಿ ಪ್ರಾದೇಶಿಕ ಪಕ್ಷಗಳಿದೆ ಅವರಿಗೆ ಅವರ ಅಪೋನೆಂಟು ಕಾಂಗ್ರೆಸ್ ಅಲ್ಲ, ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇದ್ರೂ ಕೂಡ ಅಪೋನೆಂಟು ಅಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳು ಅಲ್ಲಿರ್ತಕ್ಕಂಥ ಲೀಡರ್ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ತವೆ. ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ತಕ್ಕಂಥದ್ದು, ತೆಲಂಗಾಣ ಈ ಥರ. ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಪ್ರಾದೇಶಿಕ ಪಕ್ಷಗಳೇ ಚಾಲೆಂಜ್ ಆಗಿದ್ರಿಂದ ಈ ಒಂದು ಮೈಂಡ್ ಸೆಟ್ ಅನ್ನು ಮಾಡೋದು ಕೂಡ ಅದರ ಭಾಗ. ಆ ಮೈಂಡ್ ಸೆಟ್ ಅಲ್ಲಿ ಯಾವ ರೀತಿಯಾಗಿ ಸಕ್ಸಸ್ ಕಾಣ್ತಾರೆ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಈಗಾಗಲೇ ನಿಮಗೆ ಗೊತ್ತಿದೆ, ಸದನದಲ್ಲಿ ಈಗಾಗಲೇ ಶಾಸಕರಿಗೆ ಉಪಹಾರ ವ್ಯವಸ್ಥೆ ಆಗಿದೆ. ಈಗ ಶಾಸಕರ ಹಾಜರಾತಿಯನ್ನ ಹೆಚ್ಚಿಸುವುದಕ್ಕೆ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ. ಶಾಸಕರನ್ನ ಸದನದಲ್ಲಿ ಹಿಡಿದಿಟ್ಟುಕೊಳ್ಳೋಕೆ ಸ್ಪೀಕರ್ ಸರ್ಕಸ್ ಮಾಡ್ತಿದ್ರೆ ತಿಂಡಿ ಊಟ ಕೊಟ್ಟು ಶಾಸಕರನ್ನ ಕಲಾಪಕ್ಕೆ ಕರೆಸಿಕೊಳ್ಬೇಕಾ?
ಜವಾಬ್ದಾರಿ ಮರೆತ ಶಾಸಕರು ಸ್ಪೀಕರ್ ನಡೆಗೆ ನೆಟ್ಟಿಗರು ಚಾಟಿಯನ್ನ ಬೀಸ್ತಾ ಇದ್ದಾರೆ. ಈಗಾಗಲೇ ಇವರಿಗೆ ಊಟ ತಿಂಡಿ ಕೊಟ್ಟು ಅವರ ಜವಾಬ್ದಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅವರಿಗೆ ಊಟ ತಿಂಡಿ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ ಏನ್ ಹೇಳಿದ್ದಾರೆ, ಆರಗ ಜ್ಞಾನೇಂದ್ರ ಇದಕ್ಕೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ. ಬೆಳಿಗ್ಗೆ ನಾವು ಉಪಹಾರ ಕೊಡ್ತಿದ್ದೇವೆ, ಲಘು ಉಪಹಾರ. ಇಂದಿನಿಂದ ಮಧ್ಯಾಹ್ನ ಕೂಡ ಅತ್ಯುತ್ತಮವಾದ ಊಟ ನಿಮ್ಗೆಲ್ಲರಿಗೂ ವ್ಯವಸ್ಥೆ ಮಾಡಲಾಗಿದೆ. ನಿಮ್ಮತ್ತೆಲ್ಲ ಕಲಕಲೆ ವಿನಂತಿ, ಇದರ ಒಳಗಡೆ ಊಟ ಮಾಡಿ ಕರೆಕ್ಟ್ ಆದ ಟೈಮಿಗೆ ಒಳಗಡೆ ಬನ್ನಿ. ಇಲ್ಲದ ಊಟ ಸರಿ ಎಂದು ಹೊರಗೆ ಹೋದವರು ಮತ್ತೆ ಈ ಕಡೆ ಕಾಣುವುದಿಲ್ಲ ಅವರು, ಅದಕ್ಕೆ ಹೊರಗೆ ಹೋದ್ರಲ್ಲ ಒಬ್ಬಳಿಗೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ಬೆಸ್ಟ್ ಊಟ ಬೆಂಗಳೂರಿನಲ್ಲಿ ಇಲ್ಲಿ ನೀವು ಎಲ್ಲಿ ಹೋದ್ರು ಇದಕ್ಕೆ ಸಣ್ಣ ಊಟ ಸಿಗ್ಲಿಕ್ಕಿಲ್ಲ. ಅದಕ್ಕೆ ಬೆಂಗಳೂರು ಎಲ್ಲಿಯೂ ಸಿಕ್ಕದಂತ ಉತ್ತಮವಾದ ವೆಜಿಟೇರಿಯನ್ ಊಟ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಆ ಕಾರಣ ಇಟ್ಟುಕೊಂಡು ಯಾರು ಕೂಡ ಹೊರಗೆ ಹೋಗುದು, ಎಲ್ಲಿ ಇರಬೇಕು ಕರೆಕ್ಟ್ ಟೈಮ್ ಅಲ್ಲಿ ನಾವು ಬರಬೇಕು. ಮಧ್ಯಾಹ್ನ ಅಷ್ಟೆಲ್ಲ ಊಟ ಕೊಟ್ರ ಮೇಲೆ ಒಂದು ಒಳ್ಳೆ ಹಾಸಿಗೆ, ಈಗ ಸರಿಯಾದ ಟೈಮ್ ಅಲ್ಲಿ ಬರಿಸ್ಲಿಕ್ಕೆ ಸರ್ ಅಷ್ಟೆಲ್ಲ ಒಳ್ಳೆ ಊಟ ಕೊಟ್ರ ಮೇಲೆ ಒಂದು ಹಾಸಿಗೆ ಅದು ಇದು ಕೊಟ್ರೆ ಸುಖವಾಗಿ ನಿಮ್ಗೆ ಆಶೀರ್ವಾದ ಮಾಡಬಹುದು ಅಂತ. ಸೊ ಉಪಹಾರ ಊಟದ ವ್ಯವಸ್ಥೆಯನ್ನ ಮಾಡಬೇಕು, ಆ ಮೂಲಕ ಆದ್ರೂ ಶಾಸಕರು ಇರ್ಲಿ, ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಇರ್ಲಿ ಅನ್ನುವಂತಹ ಯೋಚನೆ ಸ್ಪೀಕರ್ ಅವ್ರದ್ದು. ನಾವು ಈ ಹಿಂದಿನಲ್ಲಿ ಗಮನಿಸ್ತಿದ್ವಿ, ಒಂದ್ಸಲ ಅಧಿವೇಶನ ಆರಂಭ ಆದ್ರೆ ಬರೋರ ಸಂಖ್ಯೆನೇ ಕಡಿಮೆ, ಬಂದ್ರೆ ಮಧ್ಯಾಹ್ನಕ್ಕೆ ಅರ್ಧ ದಿನ ಅಷ್ಟೇ ಕಲಾಪ ಅನ್ನುವಂಥ ಮೈಂಡ್ ಸೆಟ್ ಶಾಸಕರಲ್ಲಿ ಇರೋದನ್ನ ಗಮನಿಸ್ತಾ ಇದ್ವಿ. ಎಲ್ಲಿಗೆ ಬಂದ್ಬಿಟ್ಟಿದೆ ಸ್ಥಿತಿ ಅಂತ ನೋಡಿ. ಮಕ್ಕಳ ತರ ಇವ್ರಿಗೆ ಊಟ ತಿಂಡಿ ಕೊಟ್ಟು ಕರೆಸಬೇಕು ಅಂತಂದ್ರೆ ಅದು ಯಾವುದೇ ಅವಧಿಯ, ಯಾವುದೇ ಶಾಸನಸಭಾ ಅವಧಿಯ ಏನು ಸ್ಪೀಕರ್ ಇರಲಿ ಅಥವಾ ಸಭಾಪತಿಗಳಿರಲಿ, ಅವ್ರಿಗೆ ಎಷ್ಟು ಸವಾಲಿದೆ ಅನ್ನುವಂಥದ್ದು ಏನು ಮಾನ್ಯ ಸ್ಪೀಕರ್ ಆಗಿರುವಂಥ ಖಾದರ್ ಅವರ ಬಾಯಲ್ಲಿ ಬಂದಂಥ ಮಾತುಗಳಿಂದಲೇ ಗೊತ್ತಾಗುತ್ತೆ. ಇನ್ನು ಪಕ್ಷಾತೀತವಾಗಿ ಅದು ಯಾವುದೇ ಸದಸ್ಯರಿರಲಿ ಅಥವಾ ಅವರ ಪಕ್ಷದ ವಿಪ್ಗಳು ಏನು ಮಾಡ್ತಾರೆ ಅಥವಾ ಅಲ್ಲಿನ ನೇತಾರರು ಏನು ಮಾಡ್ತಾರೆ, ನಾಯಕರು, ಸ್ವತಃ ನಾಯಕರು ಕೂಡ ಕೆಲವೊಂದು ಸಲ ಅಬ್ಸೆಂಟ್ ಆಗಿರುವಂಥದ್ದು ಮತ್ತು ಮಂತ್ರಿಗಳು ಮಹತ್ವದ ವಿಚಾರ ಡಿಸ್ಕಸ್ ಆಗುವಂಥ ಸಂದರ್ಭದಲ್ಲಿ ಅವ್ರದೇ ಇಲಾಖೆಯ ವಿಚಾರಗಳು ಡಿಸ್ಕಸ್ ಆಗುವಂಥ ಸಂದರ್ಭಗಳಲ್ಲಿ ಉತ್ತರ ಕೊಡಲಿಕ್ಕೆ ಮಂತ್ರಿಗಳಿರಲಿ ಅಂತ ಹಲವಾರು ಏನೋ ವಿಚಾರಗಳನ್ನು ಇತ್ತೀಚಿನ ಹಲವಾರು ಕಲಾಪಗಳಲ್ಲಿ ನೋಡ್ಬಿಟ್ಟಿದ್ದೀವಿ. ಬೆಳಗಾವಿ ಅಧಿವೇಶನದ ಬಿಟ್ಬಿಡಿ, ಅಲ್ಲೇನೋ ಒಂದು ಹಬ್ಬ ರೀತಿ ಹೋಗ್ತಾರೆ ಬರ್ತಾರೆ. ಇಲ್ಲಿ ಬೆಂಗಳೂರಲ್ಲಂತೂ ಇಲ್ಲವೇ ಇಲ್ಲ. ಈಗ ಒಟ್ಟಾರೆ ಕಳೆದ ಒಂದು ದಶಕದ ಒಂದು ಡಾಟಾವನ್ನು ನೋಡಿದಂಥ ಸಂದರ್ಭದಲ್ಲಿ ಆವರೇಜ್ ಒಂದು ವರ್ಷಕ್ಕೆ 25 ದಿನ ಮಾತ್ರ ಕೂರುವಂಥ ಒಂದು ಏನು ಸೀಟಿಂಗ್ ಆಗ್ತಿರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ಒಂದು ಡಾಟಾವನ್ನು ಗಮನಿಸಿದ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗುತ್ತೆ ಅವರ ಕ್ಷೇತ್ರಗಳ ಬಗ್ಗೆ, ಅವರ ಒಂದು ಅಥವಾ ಇಲಾಖೆಗೆ ಸಂಬಂಧಪಟ್ಟ ಕೆಲಸಗಳ ಬಗ್ಗೆ. ಅದು ಆಡಳಿತ ಪಕ್ಷದ ಸದಸ್ಯರಿರಲಿ ವಿಪಕ್ಷ ಸದಸ್ಯರಿರಲಿ, ಕೇಳಕ್ಕೇನು ಕೂರಕ್ಕೆ ಕಷ್ಟ ಅಂತಂದ್ಮೇಲೆ ಇನ್ನು ಇವರು ಜನರ ಮಾತನ್ನ ಕೇಳೋದ್ರಲ್ಲಿ ಎಷ್ಟು ಏನು ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಈ ವಿಚಾರವನ್ನ ಗಮನಿಸ್ತಾ ನೋಡೋದಾದ್ರೆ ಇವರು ಒಂದೊಂದು ಈ ಒಂದು ವಿಧಾನಸಭೆಯಲ್ಲಿ ಕೂತ್ಕೊಬೇಕು ಅನ್ನೋ ಕಾರಣಕ್ಕೆ 30 ಕೋಟಿ 40 ಕೋಟಿ ಎಲ್ಲ ಖರ್ಚು ಮಾಡಿ ಬರ್ತಾರೆ ಇವರೆಲ್ಲ. ಅಂದ್ರೆ ಎಲೆಕ್ಷನ್ಗಳಲ್ಲಿ ಅದು ಅಫಿಷಿಯಲಿ ಬೇರೆ ಏನೋ ಅಮೌಂಟ್ ಕೊಡ್ಬೋದು, ಅನ್ಅಫಿಷಿಯಲಿ ಎಲೆಕ್ಷನ್ ಹೆಂಗ್ ನಡೆಯುತ್ತೆ ಅಂತ ಗೊತ್ತಿದೆ. ಎದಕ್ಕೋಸ್ಕರ ಬರ್ತಾರೆ ಹಂಗಾದ್ರೆ? ಅವ್ರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡೋ ಆಸಕ್ತಿನೇ ಇಲ್ಲ ಅಂತಂದ್ಮೇಲೆ ಅಂದ್ರೆ ಬರೀ ಪವರ್ ಮೇಕಪ್ ಮಾಡೋದಷ್ಟೇನೆ ಕೆಲಸನೇ ಅವ್ರಿಗೆ. ನಾನು ಒಬ್ಬ MLA, ಒಂದು ಗೂಟದ ಕಾರ್ ಬೇಕು, ಒಂದು ಹೋದ್ ಕಡೆ ಸಲ್ಯೂಟ್ ಬೇಕು, ಒಂದಷ್ಟು ಕಾಮಗಾರಿಗಳೇ ಬೇಕು, ಬೆಂಬಲಗಾರಗಳಿಗೆ ಪರ್ಸೆಂಟೇಜಲ್ಲಿ ಒಂದಷ್ಟು ಲೆಕ್ಕ, ಇಷ್ಟೇನಾ ಅಲ್ಲಿಗೆ? ಬೇರೆ ಏನು ಜನಪರವಾದಂಥ ವಿಚಾರಗಳು ಚರ್ಚೆಗಳು ಏನು ನಡೆಯೋದೇ ಬೇಡವಾ? ಅದು ಯಾರದೇ ಪಕ್ಷ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ. ಸೊ ಇದು ಇಟ್ಸ್ ನಾಟ್ ಎ ಗುಡ್ ಟ್ರೆಂಡ್ ಮತ್ತು ಒಳ್ಳೆಯದು ಅಲ್ಲ ಪ್ರಜಾಪ್ರಭುತ್ವಕ್ಕೆ. ಇದು ಪದೇ ಪದೇ ಹೇಳ್ತಾ ಇದ್ರು ಕೂಡ ಇದು ರಿಪೀಟ್ ಆಗ್ತಾ ಇರೋದು ಒಂದು ರೀತಿ ಬೇಸರದ ಸಂಗತಿ. ಪರಿಪೂರ್ಣವಾಗಿ ಎಲ್ಲಾ ಸದನದಲ್ಲೂ ಕೂಡ ಪಾಲ್ಗೊಂಡಿದ್ರು ಎಲ್ಲಾ ದಿನ ಅಂತ ಹೇಳಿದ್ರೆ ಕೇವಲ 15 ವಿಧಾನಸಭೆಯಲ್ಲಿ ಕೇವಲ 3 ಮಾತ್ರ ಅಂತೆ. ಹಾಗಾದ್ರೆ ಈ ಜನಪ್ರತಿನಿಧಿಗಳ ಪರಿಸ್ಥಿತಿ ಏನು? ನಾಟ್ ಓನ್ಲಿ ಕರ್ನಾಟಕ, ಎಲ್ಲ ಕಡೆಯಲ್ಲಿ ಇದೇ ಸ್ಥಿತಿ ಆಗಿರ್ತಕ್ಕಂಥದ್ದು. ಮತ್ತು ಇದಕ್ಕಾಗಿ ಒಬ್ಬ ಮುಖ್ಯ ಸಚೇತಕ ಅಂತಿರ್ತಾರೆ, ಅವರು ಶಾಸಕರನ್ನ ಹಿಡಿದಿಟ್ಕೊಳ್ಳೋದು ಮತ್ತು ಬಿಲ್ ಇದ್ದಾಗ ಇರುವಂಥದ್ದು. ಮತ್ತು ಇದೇ ಕಾರಣಕ್ಕಾಗಿ ವಿಪ್ಪೆಲ್ಲ ಯಾಕೆ ಜಾರಿ ಬಂದಿದೆ, ಇದಕ್ಕಾಗಿ ಎಲ್ಲರೂ ಕೈ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಯಾರು ಶಾಸಕಾಂಗ ಪಕ್ಷದ ನಾಯಕರು ಇರ್ತಾರೆ ಅವರು ಬಿಲ್ಲು ಮತ್ತು ಮಹತ್ವದ ವಿಚಾರಗಳಲ್ಲಿ ವೋಟಿಂಗ್ ಸಂದರ್ಭದಲ್ಲಿ ವಿಪ್ಪನ್ನು ಜಾರಿ ಮಾಡ್ತಾರೆ. ಈಗ UT ಖಾದರ್ ಅವರು ಬೆಳಿಗ್ಗೆ ಟಿಫನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. 9 ಗಂಟೆಗೆ ನಿಮಗೆ ಒಳ್ಳೆ ಪ್ರತಿದಿನ ಒಂದೊಂದು ಹೋಟೆಲ್ದು ಟಿಫನ್ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ಶಾಸಕರುಗಳು ಪಾಪ ಬೆಳಗ್ಗೆ ಎದ್ದು ಲೇಟ್ ಆಗಿಬಿಡುತ್ತೆ, ಇಲ್ಲೇ ತಿಂಡಿ ತಿನ್ಕೊಂಡು ಆಜಬಲ್ಲ ಅವರ ಕಾಳಜಿ. ಮತ್ತೊಂದು ಕಡೆ ಇವತ್ತಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಶಾಸನಸಭೆ ಎಷ್ಟು ಮಹತ್ವ ಅಂತ ಹೇಳಿದ್ರೆ, ಒಬ್ಬ ಶಾಸಕನಿಗೆ ತನ್ನ ಜಿಲ್ಲೆಯ ತನ್ನ ಜನರ ಸಮಸ್ಯೆಗಳನ್ನು ಬಿಚ್ಚಿಡಲಿಕ್ಕೆ, ವರ್ಣ ಮಾಡಲಿಕ್ಕೆ ಮತ್ತು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಅತಿ ದೊಡ್ಡ ಅವಕಾಶಗಳಿರ್ತಕ್ಕಂಥದ್ದು. ಮತ್ತು ಇಡೀ ಜನರಿಗೆ ಕೂಡ ಆಯಾ ಕ್ಷೇತ್ರ ಜನರಿಗೆ ಕೂಡ ನನ್ನ ಶಾಸಕ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದ್ದಾನೆ ಅಂತ ಹೇಳಿದರೆ ಅದು ದೊಡ್ಡ ಸುದ್ದಿ. ಆದರೆ ಬಹುಶಃ ನೋಡಿ ಇವತ್ತು 65ರಿಂದ 70 ಹೊಸ ಶಾಸಕರುಗಳಿದ್ದಾರೆ. ಹೊಸ MLAಗಳಲ್ಲೇ ಬಹುತೇಕ 40ರಿಂದ 45 ಜನ ಹಾಜರೇ ಆಗ್ತಿಲ್ಲ. ಒಂದು ಕುತೂಹಲ ಇರ್ತಾರೆ, ಹೊಸದಾಗಿ ಆಗಿರ್ತಕ್ಕಂಥ MLAಗೆ ಒಂದು ಕುತೂಹಲ ಇರುತ್ತೆ, ಹೇಗೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಿರುತ್ತೆ, ಚರ್ಚೆ ಮಾಡಬೇಕು. ನಿಮಗೆ ಚರ್ಚೆ ಆಗೋದ್ರಿಂದ ತಾನೇ ಸಮಸ್ಯೆಗಳಿಗೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಮತ್ತು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲಿಕ್ಕೆ ಮತ್ತು ತಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡಿಸ್ಕೊಳ್ಳಿಕ್ಕೆ, ಅನುದಾನ ಬಿಡುಗಡೆ ಮಾಡಿಸಲಿಕ್ಕೆ, ಅಭಿವೃದ್ಧಿ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಇದೊಂದು ದೊಡ್ಡ ವೇದಿಕೆ ಮತ್ತು ದೊಡ್ಡ ಅವಕಾಶಗಳು. ಈ ಅವಕಾಶಗಳನ್ನು ಶಾಸಕರುಗಳು ಇರ್ಬೋದು
ಮಾಡ್ಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ರೆ ಅದು ನಷ್ಟ ನಾಟ್ ಓನ್ಲಿ ಅವ್ರಿಗೆ ಓಟ್ ಹಾಕ್ತಿದ್ದ ಕ್ಷೇತ್ರ ಜನರಿಗೆಲ್ಲ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ನಷ್ಟ ಆಗಿರ್ತಕ್ಕಂಥ. ಈಗ ಸ್ಪೀಕರ್ ಅವರು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಿಮಗೆ ಕಳೆದ ಒಂದು ವಾರದಿಂದಲೂ ಅಟೆಂಡೆನ್ಸ್ ನೋಡಿದರೆ ನಿಮ್ಗೆ ಮೋರ್ ದೆನ್ 30 to 40% ಇದೆ. ಓನ್ಲಿ ಕೋರಮಿಗೆ ಎಷ್ಟು ಬೇಕು ಅಷ್ಟಿದೆ. ಆದರೆ ಬಹುತೇಕ ಸೀನಿಯರ್ಸು ಕೂಡ ಬರ್ತಾ ಇಲ್ಲ. ಅಂದರೆ ಶಾಸನ ಸಭೆಗೆ ಹೋಗಿ ಏನಾಗಬೇಕು, ನಮಗೆ ಓಟ್ ಹಾಕೋರು ವೋಟರ್ಸು, ನಾವು ಒಂದಷ್ಟು ವೋಟರ್ಸ್ಗಳಿಗೆ ದುಡ್ಡು ಕೊಡ್ತೀವಿ, ಬೇರೆ ಬೇರೆ ಅವರಿಗೆ ಆಮಿಷಗಳು ನೋಡ್ತೀವಿ, ಬೇರೆ ಬೇರೆ ಗಿಫ್ಟ್ಗಳು ಕೊಡ್ತೀವಿ, ಅವ್ರು ಓಟ್ ಹಾಕ್ತಾರೆ ಅನ್ನೋ ಒಂದು ಕಾರಣ. ಆದರೆ ಒಂದು ಜ್ವಲಂತ ವಿಚಾರಗಳನ್ನ ಚರ್ಚೆ ಇರ್ತಕ್ಕಂಥ ಈ ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥ ವೇದಿಕೆಯನ್ನು, ಬಹಿರಂಗ ವೇದಿಕೆಯನ್ನು ಬಹುತೇಕ ಶಾಸಕರುಗಳು ಮಿಸ್ ಮಾಡ್ಕೊತಿದ್ದಾರೆ. ಇದು ಪ್ರಜಾಪ್ರಭುತ್ವದ ದುರಂತ ಅಂತ ಹೇಳಿದ್ರು ತಪ್ಪಾಗಲಾರದು. ಕಲಬುರಗಿಯಲ್ಲಿ ರಂಗೇರಿದೆ ಲೋಕಸಭಾ ಚುನಾವಣಾ ಕಾವು. ಈ ಸಲ ಹೊಸಬರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬಿಜೆಪಿಯಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಅಳಿಯನಿಗೆ ಟಿಕೆಟ್ ಕೊಡೋದಕ್ಕೆ ಎಐಸಿಸಿ ಅಧ್ಯಕ್ಷರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಕಲಬುರಗಿಯಲ್ಲಿ ಹಾಲಿ ಸಂಸದರು ಈ ಸಲ ಬರುವಂತಹ ಲಕ್ಷಣಗಳು ಇದೆಯಾ? ಯಾಕಂದ್ರೆ ಅಲ್ಲೇ ಸಾಕಷ್ಟು ಬಿಜೆಪಿಯಲ್ಲಿ ಅಸಮಾಧಾನ ಇರುವಂತದ್ದು, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು. ಹಾಗಾದ್ರೆ ಈಗ ಈ ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಬಗ್ಗೆ ಹಾಗೇನೆ ಟಿಕೆಟ್ ವಿಚಾರವಾಗಿ ಆಕಾಂಕ್ಷಿಗಳು, ಮುಖಂಡರುಗಳು ಏನ್ ಹೇಳಿದ್ದಾರೆ ನೋಡೋಣ. ಈ ಸಲ ಈ ಬಾರಿ ನನಗೆ ಗುಲ್ಬರ್ಗ ಬಿಜೆಪಿ ಅಭ್ಯರ್ಥಿಯಾಗಿ, ಲೋಕಸಭಾ ಅಭ್ಯರ್ಥಿಯಾಗಿ ನಾನು ಟಿಕೆಟ್ ಆಕಾಂಕ್ಷಿನಾಗಿದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿರಿ. ಇದೊಂದು ಸಲ BJP ಪಕ್ಷವನ್ನು ಮತ್ತೆ ಕಮಲ ಹಾರಿಸೋಣ. ರಾಜ್ಯದಲ್ಲಿ ವಿಜೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ 28ಕ್ಕೆ 28 ಗೆಲ್ಲುವಂಥದ್ದು ಎಲ್ಲರೂ ಗೆಲ್ಲಿಸಿ ಕೊಡೋಣ ಅಂಥೇಳಿ ನಮ್ಮ ಮಾತು ಆಯಿತು. ಮೋದಿಜಿಯವರು ಹೇಳಿದಂತೆ ಅಬ್ ಕಿ ಬಾರ್ 400 ಪಾರ್, ಭಾರತದ ನಮ್ಮ ನಡೆ ಭಾರತದ ಕಡೆ, ವಿಕಾಸ್ ಕಡೆ ಹೋಗೋಣ ಅಂಥೇಳಿ ತಮ್ಮೆಲ್ಲರಲ್ಲಿ ಕಳ್ಕೊಳ್ಳಿಂದ ಕೇಳ್ಕೊತಿದ್ದೀನಿ. ಖರ್ಗೆ ಸಾಹೇಬ್ರೆ ತೀರ್ಮಾನ ಮಾಡಬೇಕು, ಅದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ. ಇನ್ನು ಕ್ಯಾಂಡಿಡೇಟ್ ಇನ್ನೂ ತೀರ್ಮಾನ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ, ಆದರೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 28 ಲೋಕಸಭಾ ಕ್ಷೇತ್ರಕ್ಕೆ ಎಲ್ಲರೂ ಅಬ್ಸರ್ವರ್ಸನ್ನು ಹಾಕಿದರು. ಅವರಲ್ಲಲ್ಲಿ ಭೇಟಿ ಕೊಟ್ಟು ಒಂದು ಸಂಭಾವಿತ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ಭಾಳಷ್ಟು ಜನ, ಇನ್ನೂ ಕೆಲವು ಜನ ಕೊಡೋರಲ್ಲಿದ್ದಾರೆ. ಹಾಗಾಗಿ ಅದಾದಮೇಲೆ ಪಕ್ಷ ಎಲ್ಲ ಆ ಮತಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರನ್ನು ಸಮಾಲೋಚನೆ ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗ್ತದೆ. ಸೊ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದ್ರೆ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳಿದ್ವಿ. ಯಾವ ರೀತಿಯಾಗಿದೆ ಈಗ ಅಲ್ಲಿನ ಟ್ರೆಂಡ್? ಬಿಜೆಪಿಗೆ ಸಹಜವಾಗಿ ಮೋದಿ ಅವರ ನಾಮಬಲ ಮತ್ತು ಸಂಘಟನೆ ಮತ್ತು ಲಿಂಗಾಯತ ಮತ ಬ್ಯಾಂಕ್ ಏನು ಈಗ 6 ಕಾಂಗ್ರೆಸ್ ಇದ್ರೂ ಕೂಡ, ಒಂದೇ ಬಿಜೆಪಿ, ಒಂದು JDS ಇದ್ರೂ ಕೂಡ ಹೇಗಾದರೂ ಮಾಡಿ ಈ ಸಲ ಏನು ಲೋಕಸಭಾ ಚುನಾವಣೆ ವರ್ಚಸ್ಸಿನ ಮೇಲೆ ನಡೆಯೋದ್ರಿಂದ ವೈಯಕ್ತಿಕವಾಗಿ ಗೆಲ್ತೀವಿ ಅನ್ನೋ ಸಹಜ ಆಕಾಂಕ್ಷೆಯಲ್ಲಿ ಟಿಕೆಟ್ ಆಕಾಂಕ್ಷಿತರು ಜಾಸ್ತಿ ಇದ್ದಾರೆ. ಆದರೆ ಖರ್ಗೆ ಅವರಿಗೆ ಈ ಸಲ ಅಲ್ಲಿ ನಿಲ್ಲಿ ಅನ್ನೋ ಒತ್ತಾಯ ಬಂದಿದ್ರು ಕೂಡ, ಅಲ್ಲಷ್ಟೇ ಎಲ್ಲ ಕೋಲಾರ, ಚಾಮರಾಜನಗರ, ಬೇರೆ ಬೇರೆ ಕಡೆ ಹೆಸರು ಬಂದಿದ್ರು ಕೂಡ ಕಲಬುರಗಿ ಸಲ ಅನುಕಂಪದ ಆಧಾರದಲ್ಲಿ ಒಂದ್ಸಲ ಸೋಲಿಸಿರೋದ್ರಿಂದ ಸಹಜವಾಗಿ ಆಶೀರ್ವಾದ ಮಾಡೇ ನಿಲ್ಲಿ ಅನ್ನೋ ಗ್ಯಾರಂಟಿ ಗೆಲುವಿನ ಒಂದು ವಿಶ್ವಾಸವನ್ನು ನಾಯಕರು, ಸ್ಥಳೀಯ ನಾಯಕರು ಕೊಡ್ತಾ ಇದ್ರು ಕೂಡ. ಯಾಕೆ ಅಂತಂದ್ರೆ ಅವರಿಗೆ ಆ ಒಂದು ಕ್ಷೇತ್ರವನ್ನು ಹೊರತಾದ ಜವಾಬ್ದಾರಿ ತುಂಬಾ ದೊಡ್ಡದಿದೆ. ಈ ಸಲ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ದೇಶವ್ಯಾಪಿ ಸುತ್ತಬೇಕು ಪ್ರಚಾರ ಮತ್ತು ರಾಜ್ಯದಲ್ಲೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಅವರ ಒಂದು ಏನು ಅವೈಲೇಬಿಲಿಟಿ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ನಿಂತರೆ ಸಹಜವಾಗಿ ಮತ್ತೊಂದು ಹೈ ಪ್ರೊಫೈಲ್ ಏನು ಕ್ಷೇತ್ರ ಆಗುತ್ತೆ ಮತ್ತು ಅವರ ಸೋಲಿಗೆ ಲೆಕ್ಕಾಚಾರಗಳು ಕಳೆದ ಸಲಕ್ಕಿಂತಲೂ ಕೂಡ ಹೆಚ್ಚಾಗಿ ಈ ಸಲ ಜಾಸ್ತಿ ಆಗ್ಬೋದು, ನನ್ನ ಮೇಲೆ ಮುಗಿಬಿಡ್ಬೋದು ಅನ್ನೋ ಆತಂಕ, ಲೆಕ್ಕಾಚಾರಗಳು ಕೂಡ ಇರೋದ್ರಿಂದ ಹಲವಾರು ಆಯಾಮಗಳಲ್ಲಿ ಅವರು ನಿಲ್ಲದೆ ಅವರ ಅಳಿಯನನ್ನು ಏನೋ ಪಿಚ್ ಮಾಡ್ತಾ ಇದ್ದಾರೆ ಅನ್ನೋ ಮಾತಿದೆ. ಆದರೆ ಅಳಿಯ ನಿಂತರೆ ಒಂದೊಮ್ಮೆ ಬಿಜೆಪಿ ಅಚ್ಚರಿ ಅಭ್ಯರ್ಥಿ ಯಾರಾಗ್ತಾರೆ, ಉಮೇಶ್ ಜಾಧವ್ ಸಹಜವಾಗಿ ನನಗೆ ಸಿಗಲಿ ಅನ್ನೋ ನಿರೀಕ್ಷೆ ಇದ್ರೂ ಕೂಡ ಟಿಕೆಟು ಅವರನ್ನು ಮೀರಿ ಹೊಸ ಪ್ರಯೋಗ. ಯಾಕಂದರೆ ಅವರಷ್ಟು ವರ್ಚಸ್ಸನ್ನು ಉಳಿಸ್ಕೊಂಡಿಲ್ಲ. ಖರ್ಗೆ ಅವರಂತ ಏನು ಘಟಾನುಘಟಿಯ ಸೋಲಿಸಿದ ನಂತರವೂ ಕೂಡ ಕ್ಷೇತ್ರವನ್ನು ಹೋಲ್ಡ್ ಮಾಡ್ಕೊಳ್ಳುವಲ್ಲಿ ಬಿಜೆಪಿ ಎಷ್ಟೆಲ್ಲ ಏನು ಬಲವನ್ನು ತುಂಬಿದ್ರು ಕೂಡ ಅವರು ಹೋಲ್ಡ್ ಮಾಡ್ಕೊಳ್ಳಿಲ್ಲ ಅನ್ನುವಂಥ ಒಂದು ಆರೋಪ ಏನಿದೆ ಕಾರ್ಯಕರ್ತರ ಲೆವೆಲಲ್ಲಿ, ಸ್ಥಳೀಯ ನಾಯಕರಲ್ಲಿ, ಅದನ್ನು ಅವರೇ ಅಭ್ಯರ್ಥಿಯಾಗಿ ಉಳಿತಾರೆ ಅಥವಾ ಅಭ್ಯರ್ಥಿ ಚೇಂಜ್ ಆಗುತ್ತಾ, ಸರ್ಪ್ರೈಸ್ ಅಭ್ಯರ್ಥಿ ಆಗುತ್ತಾ ಅನ್ನೋ ಕುತೂಹಲ ಸಹಜವಾಗಿದ್ದೇ ಇದೆ. ಗ್ರೌಂಡ್ ರಿಯಾಲಿಟಿ ಯಾವ ರೀತಿ? ನಿಮಗೆ ಕಾಂಗ್ರೆಸ್ನಲ್ಲಿದ್ದಂಥ ಉಮೇಶ್ ಜಾಧವ್ ಅವರು ಸೋಲಿಲ್ಲದ ಸರ್ದಾರ ಮಲ್ಲಿಕಾರ್ಜುನ್ ಖರ್ಗೆ 50 ವರ್ಷದ ರಾಜಕಾರಣದಲ್ಲಿ ಸೋಲಿಸಿದ್ರು. ಜೊತೆಗೆ ಅವತ್ತು ಅದನ್ನು ಇನ್ಚಾರ್ಜ್ ಇದ್ದರು ರಾಜನಾಥ್ ಸಿಂಗ್ ಅವರು, ರಕ್ಷಣಾ ಸಚಿವರಾಗಿದ್ದಂಥವ್ರು. ಈಗ ಅದೇ ಉಮೇಶ್ ಜಾಧವ್ ವಿರುದ್ಧ ಅಲ್ಲಿ ಆಡಳಿತ ವಿರೋಧಿ ಅಲೆ ಆರಂಭ ಆಗಿರ್ತಕ್ಕಂಥವ್ರು. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿ ಬಿಜೆಪಿಯ MP ಆಗಿರುವಂಥದ್ದು ಈಗಾಗಲೇ 4 ಜನ ಅಲ್ಲಿ ಕಾಂಪಿಟೇಟರ್ ಇರ್ತಕ್ಕಂಥದ್ದು. ರಾಜ್ಕುಮಾರ್ ಚೌಹಾಣ್ ಅನ್ನೋರು, ಮತ್ತು ನಾಮದೇವ್ ರಾಥೋಡ್ ಅನ್ನೋರು, ಜಯಶ್ರೀ ಮತ್ತಿಮೋಡ್ ಅನ್ನೋರು, ರುದ್ರ ಏನೋ 4 ಜನ ಅಲ್ಲಿ ಕಾಂಪಿಟೇಟರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ MP ಎಷ್ಟು ಜನಪ್ರಿಯ ಆಗಿದ್ದಾರೆ ಅನ್ನೋದು ಇದೊಂದು ಎಕ್ಸಾಂಪಲ್. ಇನ್ನು ಮಧು ಹೇಳ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಅವರು ರಾಜ್ಯದ ನಾಯಕರಾಗಿ, ಕಲಬುರಗಿಯ ನಾಯಕರಾಗಿ ಉಳಿದಿಲ್ಲ, ಅವರು ಈ ದೇಶದ ನಾಯಕರಾಗಿರುವಂಥ ಕಾಂಗ್ರೆಸ್ನ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ನಾಯಕ ಆಗಿರುವಂಥ ಮತ್ತು ಇಡೀ ದೇಶಾದ್ಯಂತ ಸುತ್ತಬೇಕಾಗಿದೆ. ಹಾಗಾಗಿ ಅವರು
ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಕಲಬುರಗಿಯಿಂದ ನಾನು ನಿಲ್ಲಲ್ಲ ಅಂತ ಹೇಳ್ತಾರೆ. ಮತ್ತೆ ಏನಾದ್ರು ಒಂದು ವೇಳೆ ಏನಾದ್ರು ಕಲಬುರಗಿಯಲ್ಲಿ ನಿಂತು ಈ ಚುನಾವಣಾ ತಲೆಬಿಸಿಯಲ್ಲಿ ಬೇರೆ ಬೇರೆ ಕಡೆ ಟ್ರಿಪ್ ಹೊಡೆದಲ್ಲಿ ಮತ್ತೇನೋ ಸೋತ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆಯ ಇಮೇಜಿಗೆ ಮಾತ್ರ ಧಕ್ಕೆ ಆಗಲ್ಲ, ಇಡೀ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗೆ ಕೂಡ ಅದು ಧಕ್ಕೆ ಆಗುವಂಥದ್ದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು, ಅವರ ಹಳಿಯ ರಾಧಾಕೃಷ್ಣ ಅವರ ಹೆಸರನ್ನು ಮುನ್ನೆಲೆಗೆ ತಂದಿರುವಂಥದ್ದು. ಅಲ್ಲಿ ನಿಮಗೆ 8 ವಿಧಾನಸಭಾ ಕ್ಷೇತ್ರಗಳು 6ರಲ್ಲಿ BJP ಇದೆ, 6ರಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ, ಒಂದು BJP, ಒಂದು JDS ಇದೆ. ಇನ್ನು JDSನ ಶರಣಗೌಡ ಕಂದಕೂರ್ ಅವರು ಕೂಡ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಅವ್ರ ಬೆಂಬಲ ಇಲ್ಲ, ಪರೋಕ್ಷವಾಗಿ ನೇರವಾಗಿ ಅವರು ಕಾಂಗ್ರೆಸ್ಗೆ ಬೆಂಬಲ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಷ್ಟ್ರೀಯ ಲೋಕಸಭೆ ಚುನಾವಣೆಗಳು ರಾಷ್ಟ್ರೀಯ ವಿಚಾರಗಳ ಮೇಲೆ, ರಾಷ್ಟ್ರೀಯ ನಾಯಕರ ವಿಚಾರಗಳ ಮೇಲೆ ಚುನಾವಣೆ ನಡೆಯೋದ್ರಿಂದ ಹಾಗಾಗಿ ಜಾಧವ್ ಟಿಕೆಟ್ ಕೊಡಬೇಡಿ ಅಂತ 4 ಜನ ನಮಗೆ ಕೊಡಿ ಅಂತೇಳಿ ಇದೊಂದು ಪ್ಲ್ಯಾನನ್ನು ಮಾಡ್ತಿರುವಂಥದ್ದು. ಆದರೆ ಕಲಬುರಗಿ ಕ್ಷೇತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭ್ಯರ್ಥಿ ಆಗಲಿ ಬಿಡಲಿ, ಆದರೆ ಆ ಕ್ಷೇತ್ರ ಗೆಲ್ಲಬೇಕಾಗಿದೆ. ಆ ಮುಖಾಂತರ ಅವರು ಮತ್ತೆ ಎಲ್ಲಿ ಕಳೆದೋಗಿತ್ತು ಅಲ್ಲಿ ಅವರು ಹುಡುಕಿಕೊಂಡು ಗೆಲ್ಲುವ ಒಂದು ಸಾಹಸವನ್ನು ಮಾಡಬೇಕು. ಆ ಮುಖಾಂತರ ಖರ್ಗೆ ಶಕ್ತಿಯನ್ನು ಮತ್ತೆ ಪ್ರೂವ್ ಮಾಡುವಂಥ ಇನ್ನೊಂದು ಸವಾಲು ಕೂಡ ಇರುವಂಥದ್ದು. ಇದರ ಬೆನ್ನಿಗೆ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಬೇರೆ ಯಾರಲ್ಲ, ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಬೇರೆ ಬೇರೆ ರೀತಿ ಸ್ಪೀಚ್ಗಳನ್ನ ಮಾಡ್ತಾರೆ, ಬೇರೆ ಬೇರೆ ರೀತಿ ಅವ್ರದ್ದೇ ಆದ ಒಂದು ಸ್ಟೈಲಲ್ಲಿ ತಾಕತ್ತನ್ನು ಪ್ರದರ್ಶನ ಮಾಡ್ತಾರೆ. ಈ ತಾಕತ್ತನ್ನು ಲೋಕಸಭೆ ಚುನಾವಣೆಯಲ್ಲಿ ಕೂಡ ಕಲಬುರಗಿಯಲ್ಲಿ ಅವರ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸುವ ಮುಖಾಂತರ ಅವರು ಕೂಡ ಅದನ್ನು ತನ್ನ ಇಮೇಜನ್ನು, ತನ್ನ ಕೆಪಾಸಿಟಿಯನ್ನು ಜನರ ಮುಂದೆ, ಕಾಂಗ್ರೆಸ್ ಮುಂದೆ ಮತ್ತೆ ಅವರು ಬಹಿರಂಗಪಡಿಸಬೇಕು. ಫೈನ್. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚುನಾವಣಾ ಚಿತ್ರರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಇವತ್ತಿನ ಚುನಾವಣಾ ಚಿತ್ರರಂಗ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.